ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮಂಗಳವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಮಂಗಳವಾರ ಬೆಳಗ್ಗೆಯಿಂದ ರಾತ್ರಿ ತನಕ ಏನೆಲ್ಲ ಆಯಿತು ಅನ್ನೋದನ್ನು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ಇವತ್ತು ಬೆಳಗ್ಗೆನೇ ನಾನು ಪುಲಾವ್ ರೆಸಿಪಿಯಿಂದನೇ ಶುರು ಮಾಡ್ತಿದ್ದೀನಿ. 8 ಆಯಿತು. ಪುಲಾವ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಚಕ್ಕೆ, ಲವಂಗ, ಟೊಮೆಟೊ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಅವರೆಕಾಳು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಪುಲಾವ್ನ. ಸಖತ್ತಾಗುತ್ತೆ. ಅವರೆಕಾಳು, ಮೆಂತ್ಯ ಸೊಪ್ಪೆಲ್ಲ ಹಾಕಿ ಮಾಡೋದ್ರಿಂದ ಅಂತೂ ತುಂಬ ಚೆನ್ನಾಗಾಗುತ್ತೆ. ಮಸಾಲ ರುಬ್ಬಿಟ್ಟು ಮಾಡ್ತೀನಿ. ಸೊ ಮಸಾಲಾಗೋಸ್ಕರ ನೋಡಿ, ಇಲ್ಲಿ ಅರ್ಧ ಈರುಳ್ಳಿ, ಹಾಗೆಯೇ 1.5 ಬೆಳ್ಳುಳ್ಳಿ, 1.5 ಇಂಚು ಶುಂಠಿ ತೊಗೊಂಡಿದ್ದೀನಿ. ಇದೆಲ್ಲ ಮಸಾಲ ರುಬ್ಬೋದಕ್ಕೆ. ಹಾಗೆ ಇಲ್ಲಿ ಟೊಮೆಟೊ ಏನು ಕಾಣಿಸ್ತಿದೆ ನೋಡಿ, ಇದು ಚಿಕ್ಕದು 4 ಟೊಮೆಟೊ ತೊಗೊಂಡಿದ್ದೀನಿ. ತುಂಬ ಚಿಕ್ಕ ಸೈಜು. ಹಾಗೆ 1 ಈರುಳ್ಳಿ ಒಗ್ಗರಣೆ ತೊಗೊಂಡಿದ್ದೀನಿ. ಇದೆಲ್ಲ ಮೊಸರು ಬಜ್ಜಿಗೆ ಅಂತ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಹಸಿರು ಮೆಣಸಿಕಾಯಿನ ರುಬ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿಕಾಯಿ ನಾನು ಒಗ್ಗರಣೆಗೆ ಹಾಕಲ್ಲ, ಮಸಾಲೆಗೆ ಡೈರೆಕ್ಟಾಗಿ ರುಬ್ಬಿಟ್ಟು ಮಾಡಿ ತೋರಿಸ್ತೀನಿ. ಹಾಗೆಯೇ ಪುದೀನ ಸೊಪ್ಪು 1 ಹಿಡಿ, ಕೊತ್ತಂಬರಿ ಸೊಪ್ಪು 1 ಹಿಡಿ. ಇನ್ನೂ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ತೊಗೊಂಡ್ವಿ ಅಂದರೆ ಮಸಾಲ ಗ್ರೀನ್ ಕಲರಲ್ಲಿ ಬರುತ್ತೆ, ಪುಲಾವು ಚೆನ್ನಾಗಿರುತ್ತೆ. ಹಾಗೆ ಗರಂ ಮಸಾಲೆಗಳನ್ನೆಲ್ಲ ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಮರಾಠಿ ಮೊಗ್ಗು, ಪಲಾವ್ ಎಲೆ, ಆಮೇಲೆ ನಕ್ಷತ್ರ ಹೂವು, ಏಲಕ್ಕಿ, ಲವಂಗ ಎಲ್ಲದನ್ನು. ಹಾಗೆಯೇ ಈಗ ಇಲ್ಲಿ ನೋಡಿ, ಜಾರನ್ನು ಇಟ್ಕೊಂಡಿದ್ದಾಗಿದೆ. ಒಂದು ಚಿಕ್ಕ ಜಾರ್ ತೊಗೊಂಡು ಒಂದು 6 ಹಸಿರು ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಇನ್ನೂ ಖಾರ ಬೇಕು ಅಂದರೆ ಇನ್ನೊಂದು 2 ಹಸಿರು ಮೆಣಸಿಕಾಯಿ ಜಾಸ್ತಿ ಸೇರಿಸ್ಕೊಳ್ಳಿ. ಹಾಗೆ ಅರ್ಧ ಈರುಳ್ಳಿ ಇಟ್ಕೊಂಡಿದ್ದೆ ಅಲ್ವಾ, ಅರ್ಧ ಈರುಳ್ಳಿ, ಶುಂಠಿ 1.5 ಇಂಚ್ ಶುಂಠಿ ಮತ್ತು 1.5 ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ಟೊಮೆಟೊ. ಸೊ ಬೇಕಂದರೆ ನೀವು ಇದಕ್ಕೆ ಒಂಚೂರು ತೆಂಗಿನಕಾಯಿ ತುರಿನ ಹಾಕ್ಕೊಂಬಿಟ್ಟು ರುಬ್ಕೊಂಡ್ರು ಕೂಡ ಸಕ್ಕ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಪುಲಾವ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮ್ಗೇನಾದ್ರು ತೆಂಗಿನಕಾಯಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಈಗ ನಾನು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. 1 ಹಿಡಿಯುವಷ್ಟು ಹಾಕಿ ನಾನು ಸೇರಿಸ್ತಾ ಇದ್ದೀನಿ. ಇನ್ನೂ ನಿಮಗೆ ಜಾಸ್ತಿ ಬೇಕಂತಂದರೆ, ಇನ್ನೂ ಗ್ರೀನಿಶ್ ಆಗಿ ಬರಬೇಕು ಪುಲಾವು ಅಂತಂದರೆ ಇನ್ನೂ ಸ್ವಲ್ಪ ನೀವು ಸೇರಿಸ್ಕೊಬೋದು. ಸೊ ಇಷ್ಟನ್ನು ಹಾಕಿ ಇದಕ್ಕೆ ಚೂರು ನೀರನ್ನು ಹಾಕ್ಬಿಟ್ಟು ಮಸಾಲನ ರುಬ್ಕೊಬಿಡ್ತೀನಿ. ಜಾಸ್ತಿ ನಾವು ಪುದೀನ, ಹಸಿರು ಮೆಣಸಿಕಾಯಿ, ಕೊತ್ತಂಬರಿ ಹಾಕ್ಬಿಟ್ರು ಅಂತ ಹೇಳಿದರೆ ಗ್ರೀನ್ ಕಲರಲ್ಲಿ ಪುಲಾವ್ ಬರುತ್ತೆ. ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ ಗ್ರೀನ್ ಕಲರ್ ಪುಲಾವು. ಹಾಗೆಯೇ ವೆಜಿಟೇಬಲ್ಸ್ ಇನ್ನೂ ಜಾಸ್ತಿ ಏನಾದರೂ ಬೇಕಂದರೆ ನೀವು ಇನ್ನೂ ಕಾಲಿಫ್ಲವರ್ ತೊಗೋಬೋದು, ಆಲೂಗೆಡ್ಡೆ ತೊಗೋಬೋದು. ನಿಮ್ಗೆ ಇಷ್ಟ ಬಂದಿದ್ದ ತರಕಾರಿಗಳನ್ನ ನೀವು ಮಿಕ್ಸ್ ಮಾಡ್ಕೊಂಡು ನೀವು ಮಾಡ್ಕೋಬೋದು. ಈಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ಟವ್ನ ಆನ್ ಮಾಡಿದ್ದೀನಿ ನೋಡಿ. ದೊಡ್ಡ ಕುಕ್ಕರ್ ಇಟ್ಟಿದ್ದೀನಿ, ಅಗಲವಾಗಿರೋ ಕುಕ್ಕರು. ಹಾಗೆಯೇ ಇದಕ್ಕೆ ನಾನು ಆಯಿಲ್ ಹಾಕ್ಕೊತೀನಿ. ಆಯಿಲ್ ಜೊತೆಗೆ ಸ್ವಲ್ಪ ತುಪ್ಪನೂ ಕೂಡ ಸೇರಿಸ್ತೀನಿ. ಆಯಿಲ್ ಸುಮಾರು ಇಲ್ಲಿ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸಿದ್ದೀನಿ. ಹಾಗೆ ತೊಗೊಂಡಂಥ ಗರಂ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಬಿಟ್ಟು ಈ ಗರಂ ಮಸಾಲೆ ಎಲ್ಲ ಒಂಚೂರು ಫ್ರೈ ಮಾಡಿಕೊಂಡು ಆಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಏನಿದೆ ಅದನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಹಸಿರು ಮೆಣಸಿಕಾಯಿ ಇನ್ನೊಂದು 2 ಬೇಕಂದರೆ ಹಾಕ್ಕೋಬೋದು. ಮನೇಲಿ ಮಕ್ಕಳಿದ್ರೆ ಖಾರ ಆಗುತ್ತೆ ಅಂತಂದರೆ ನೀವು ಹಸಿರು ಮೆಣಸಿಕಾಯಿನ ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು. ನಾನು ಆಲ್ರೆಡಿ 6 ಹಸಿರು ಮೆಣಸಿಕಾಯಿ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಖಾರ ಆಗುತ್ತೆ ಅಂತೇಳಿ ಹಸಿರು ಮೆಣಸಿಕಾಯಿನ ಇಲ್ಲಿ ಸೇರಿಸ್ತಾ ಇಲ್ಲ. ಈಗ ಈರುಳ್ಳಿ ಎಲ್ಲ ಫ್ರೈ ಆಗ್ತಾ ಬಂತು ನೋಡ್ಬೋದು. ಈಗ ನಾನು ತೆಗೆದಿಟ್ಕೊಂಡಂಥ ಅವರೆಕಾಳು, ಕ್ಯಾರೆಟು, ಬೀನ್ಸ್ ಏನಿದೆ ನೋಡಿ ಅದನ್ನು ಸೇರಿಸ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನವಿಲು ಕೋಸು ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ, ಕಾಲಿಫ್ಲವರ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಆಲೂಗಡ್ಡೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಬಟಾಣಿ ಸ್ವಲ್ಪ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇಷ್ಟ ಬಂದಿದ್ದ ತರಕಾರಿನ ನೀವು ಸೇರಿಸ್ಬಿಟ್ಟು ಮಾಡ್ಕೋಬೋದು. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಹಾಕ್ಕೊಂಡು ಪಲಾವ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಹಂಗಾಗಿ ನಾನು ಅವರೆಕಾಳು ಸೇರಿಸಿದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ 1 ಹಿಡಿಯುವಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ನಲ್ವ ಅದನ್ನು ಕೂಡ ಸೇರಿಸಿ ಸ್ವಲ್ಪ ಫ್ರೈ ಮಾಡಿದ್ದೀನಿ. ಮತ್ತೆ ಫ್ರೈ ಆದ ನಂತರ ಇಲ್ಲಿ ನಾನು ರುಬ್ಬಿಟ್ಕೊಂಡಂಥ ಮಸಾಲೆ ಏನಿದೆ ನೋಡಿ ಆ ಮಸಾಲೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಮಸಾಲೆ ಅಷ್ಟೇ, ಜಾಸ್ತಿ ಸೇರಿಸೋಲ್ಲ. ನಾನಿವತ್ತು 1.5 ಗ್ಲಾಸ್ ಅಕ್ಕಿಯಲ್ಲಿ ಮಾಡ್ತಾ ಇರೋದು. ಹಾಗಾಗಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಸಾಲೆ ಮಾತ್ರ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು. ಈಗ ಮಸಾಲೆ ಹಾಕಿದ್ದಾಯಿತು. ಮಸಾಲೆ ಹಾಕ್ಕೊಂಡಾದ್ಮೇಲೆ ಮತ್ತೆ ನೀರನ್ನು ಸೇರಿಸ್ತಾ ಇದ್ದೀನಿ. ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಫಾಸ್ಟಾಗಿ ಮಾಡ್ತಾ ಇರೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಗ ಆಗಬೇಕಲ್ವ, ಹಂಗಾಗಿ ಫಾಸ್ಟಾಗಿ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ನೀವು ಮಾಡ್ಕೊತೀರಾ ಅಂದರೆ ಮಸಾಲೆ ಹಾಕಿ ಇನ್ನೊಂದು ಸ್ವಲ್ಪ ತರಕಾರಿ ಜೊತೆ ಎಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಬೇಕಾದರೂ ನೀವು ನೀರು ಸೇರಿಸ್ಕೋಬೋದು. ಈಗ ನಾನು 1 ಕಪ್ಪಷ್ಟು ಮೊಸರು ಸೇರಿಸ್ತಾ ಇದ್ದೀನಿ. ಮೊಸರು ಸೇರಿಸೋದ್ರಿಂದ ಇನ್ನೂ ಒಂಚೂರು ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಹಂಗಾಗಿ 1 ಕಪ್ಪಷ್ಟು ಮೊಸರು ಸೇರಿಸಿದ್ದೀನಿ. ಮೊಸರು ಸೇರಿಸಿದ್ಮೇಲೆ ನೀಟಾಗಿ ಈಗ ನಾನು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ಈಗ ನಾನು ಇಲ್ಲಿ 1.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ, ಆ ಅಕ್ಕಿನ ಕೂಡ ಸೇರಿಸ್ತಾ ಇದ್ದೀನಿ. ಅದಾದ ನಂತರ ಈಗ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಮಸಾಲೆ ಜೊತೆ ಅಕ್ಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಸೊ ಆಲ್ರೆಡಿ ಇಲ್ಲಿ ಸುಮಾರು ನಮಗೆ 1.5 ಲೋಟದಷ್ಟು ನೀರಿದೆ. 1.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 1 to ಡಬಲ್ ನಾವು ನೀರು ಹಾಕಬೇಕಾಗುತ್ತೆ. ಅಂದರೆ 3 ಗ್ಲಾಸಷ್ಟು ನೀರನ್ನು ಹಾಕಬೇಕು. ಮಸಾಲೆ ಜೊತೆನೇ ಸುಮಾರು 1.5 ಲೋಟದಷ್ಟು ನೀರಿದೆ. ಮತ್ತು ಇನ್ನು 1.5 ಲೋಟದಷ್ಟು ನೀರು ಬೇಕಾಗುತ್ತೆ. ಹಾಗಾಗಿ ಬರೀ 1.5 ಲೋಟದಷ್ಟು ಮಾತ್ರ ಈಗ ನಾನು ನೀರನ್ನು ಇದರಲ್ಲಿ ಸೇರಿಸ್ಬಿಡ್ತೀನಿ.
ಒಂದು ಸ್ವಲ್ಪ ನೋಡಿ ಕುದೀತಾ ಬರ್ತಾ ಇದೆ ಈಗ. ಈಗ ನಾನು ನೀರನ್ನು ಸೇರಿಸ್ತೀನಿ. ನೀರನ್ನು ಸೇರಿಸಿದ ನಂತರ ಮತ್ತೊಮ್ಮೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಚಿಲ್ಲಿ ಪೌಡ್ರ್ ಆಗಲಿ, ಧನಿಯಾ ಪೌಡ್ರ್ ಏನೂ ಸೇರಿಸಲ್ಲ. ಜಸ್ಟ್ ಒಂದೇ ಒಂದು ಸ್ವಲ್ಪ ಗರಂ ಮಸಾಲ ಮಾತ್ರ ಸೇರಿಸ್ತೀನಿ ಅಷ್ಟೇ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಸೇರಿಸ್ತಾ ಇದ್ದೀನಿ. ಸೊ ಇದಕ್ಕೆ ನೀವೇನಾದರೂ ಖಾರ ಜಾಸ್ತಿ ಎಕ್ಸ್ಟ್ರಾ ಬೇಕು ಅಂತಂದರೆ ನೀವು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಈ ಥರ ಮಸಾಲ ಪೌಡ್ರು ಸೇರಿಸ್ಕೊಬೋದು. ಇಲ್ಲ ಗ್ರೀನಿಶ್ ಆಗೇ ಬರಬೇಕು ಪುಲಾವು, ಗ್ರೀನ್ ಕಲರ್ ಇದ್ದರೆ ಇಷ್ಟ ಆಗುತ್ತೆ ಅಂತಂದರೆ ನೀವು ಮಾಡ್ಕೋಬೇಕಾದ್ರೆ ನೀವು ಮಸಾಲ ರುಬ್ಕೋತಿರಲ್ವ, ಆವಾಗಲೇ ಒಂದು 4 ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ. ನಾನು ಇದಕ್ಕೆ ಒಂಚೂರು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಗರಂ ಮಸಾಲ ಮಾತ್ರ ಸೇರಿಸಿದ್ದೀನಿ ಅಷ್ಟೇ. ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಸೇರಿಸಿ ಮತ್ತು ನೀಟಾಗಿ ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇನ್ನೇನಿಲ್ಲ, ಇದೊಂಚೂರು ಕುದಿ ಬರೋಷ್ಟೊತ್ತಿಗೆ ಕುದಿ ಬರಬೇಕು. ಕುದಿ ಬರೋಷ್ಟರಲ್ಲಿ ನಾನು ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡ್ಕೊತೀನಿ. ಕುದಿ ಬಂದ ನಂತರ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಹಾಕ್ಸೋದಷ್ಟೇ. 3 ವಿಷಲ್ ಹಾಕ್ಸ್ಬಿಟ್ರೆ ನಮ್ಮ ಪುಲಾವ್ ಅಂತೂ ಸೂಪರಾಗಿ ರೆಡಿ ಆಗುತ್ತೆ. ಈಗ 3 ವಿಷಲ್ ಹಾಕ್ಸಿದ್ದೀನಿ ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಟೈಮ್ ಬೇರೆ ಆಗ್ತಾಯಿತ್ತು. ಇವಾಗ ತನುಗೆ ಲಂಚ್ ಬಾಕ್ಸಿಗೆ ಹಾಕಿ ಹಾಗೆಯೇ ಬ್ರೇಕ್ಫಾಸ್ಟ್ ಕೂಡ ಹಾಕ್ಕೊಟ್ಟಿದ್ದಾಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಪುಲಾವ್ ಸಖತ್ತಾಗಿ ಬಂದಿದೆ. ಟೇಸ್ಟು ಫ್ಲೇವರ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಯಾಕಂದರೆ ಮೆಂತ್ಯ ಸೊಪ್ಪು ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಅವರೆಕಾಳಂತೂ ಹಾಕ್ಬಿಟ್ರಂತೂ ಸಖತ್ ಟೇಸ್ಟಿಯಾಗಿರುತ್ತಲ್ವ. ಸೊ ಹಾಗಾಗಿ ಅವರೆಕಾಳು ಜೊತೆ ಅಂತೂ ಪಲಾವ್ ಸಖತ್ತಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ನೋಡಿ ಸೂಪರಾಗಿ ರೆಡಿ ಆಯಿತು. ಮೊಸರು ಬಜ್ಜಿ ರಾಯ್ತ ಜೊತೆ ಪುಲಾವ್ ಅಂತೂ ಸಖತ್ತಾಗಿ ರೆಡಿ ಆಯಿತು. ಈಗ ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಹಾಕಿ ಕೊಡ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ನನ್ನ ಹಸ್ಬೆಂಡ್ಗೆ ಡೈಲಿ ಪುಲಾವ್ ಮಾಡಿಕೊಟ್ರು ತಿಂತಾರೆ, ಡೈಲಿ ಚಿತ್ರಾನ್ನ ಮಾಡಿಕೊಟ್ರು ತಿಂತಾರೆ. ಚಪಾತಿ, ರೊಟ್ಟಿ ಈ ಥರದಕ್ಕಿಂತ ಡೈಲಿ ಬೇಕಾದ್ರೆ ಇಡ್ಲಿ ಮಾಡಿಕೊಟ್ರು ತಿಂತಾರೆ. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ರೈಸ್ ಐಟಮ್ ಇಷ್ಟ ಆಗುತ್ತೆ. ಇವಾಗ ತಿಂತಾ ಇದ್ದಾರೆ. ಅವ್ರಿಗೆ ಹಾಕ್ಕೊಟ್ಟಾದ್ಮೇಲೆ ಈಗ ನಾನು ಹಾಕ್ಕೊಂಡು ಜೊತೆಗೆ ಕೂತ್ಕೊಂಡು ತಿಂತಾಯಿದ್ದೀನಿ. ತನುನ ಆಲ್ರೆಡಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಆಮೇಲೆ ಅವ್ರು ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಡ್ಯೂಟಿಗೆ ಹೊರಟ್ರು. ಸೊ ಅದಾದಮೇಲೆ ನಾನು ಅವರೆಕಾಯಿ ತೊಗೊಂಬಂದಿದ್ದೆ ಅಲ್ವಾ, 1/4 kg ಅಷ್ಟು ಅವರೆಕಾಯಿ ತಂದಿದ್ದೆ. ಅದನ್ನೆಲ್ಲ ಸುಲಿದುಬಿಟ್ಟು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊಪ್ಪು ಸಾಂಬಾರು ಮಾಡಬೇಕು. ಸೊಪ್ಪನ್ನೆಲ್ಲ ಸೋಸಿ ಇಟ್ಟಿದ್ದೆ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಿ. ಹಾಗಾಗಿ ಕುತ್ಕೊಂಡು ಆರಾಮಾಗಿ ಈಗ ನಾನು ಅವರೆಕಾಯಿನ ಸುಲಿತಾ ಇದ್ದೀನಿ. ಒಂದು 1/4 kg ಅವರೆಕಾಯಲ್ಲಿ ಒಂದು ಸ್ವಲ್ಪ ಅಂದರೆ ಒಂದು 150 ಗ್ರಾಮ್ ಅಷ್ಟು ಮಾತ್ರ ನಾನು ಪುಲಾವ್ಗೆ ಹಾಕಿದ್ದೆ. ಇಲ್ಲಿ ನೋಡಿ ಒಂದು ಅರ್ಧ kgಗಿಂತ ಸ್ವಲ್ಪ ಜಾಸ್ತಿನೇ ಕಾಳು ಸಿಕ್ತು. ಹಾಗೆಯೇ ಅವರೆಕಾಯಿ ಎಲ್ಲ ಎತ್ತಿಟ್ಟಾಗಿದೆ. ಇವತ್ತು ಅವರೆಕಾಳು ಮತ್ತು ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡ್ತೀನಿ ಮಧ್ಯಾಹ್ನಕ್ಕೆ. ಹಾಗೆಯೇ ಇಲ್ಲಿ ನೋಡಿ ಈಗ ನಾನು ಅಕ್ಕಿ ಆರಿಸ್ತಾ ಇದ್ದೀನಿ. ದೋಸೆಗೆ ಹಾಕೋಣ ಅಂತೇಳ್ಬಿಟ್ಟು ಅಕ್ಕಿ ಆರಿಸ್ತಾ ಇದ್ದೀನಿ. ಹಾಗೆಯೇ ನನಗೆ ಕಮೆಂಟ್ಸಲ್ಲಿ ಇವಾಗೆಲ್ಲ ಪ್ಲಾಸ್ಟಿಕ್ ಅಕ್ಕಿ ಬರ್ತಾಯಿದೆ, ಹುಷಾರಾಗಿ ನೋಡಿ ಅನ್ನ ಮಾಡಿ ಅಂತ ಅಂದ್ರಿ. ನಾನು ರೇಷನ್ ಅಕ್ಕಿದು ಅನ್ನ ಹಾಕಿದ್ನಲ್ವ ಮಾಡೋದು, ಅದು ನೋಡ್ಬಿಟ್ಟು ಹಂಗಂತ ಹೇಳಿದ್ರಿ. ಸೊ ನಾನು ತುಂಬ ಎಲ್ಲ ಆರಿಸಿ ನೋಡಿದೆ. ನನಗಂತೂ ಒಂದೇ ಒಂದು ಕಾಳು ಕೂಡ ಆ ರೀತಿ ಸಿಗಲಿಲ್ಲ. ಹಾಗೆ ಕವರ್ ಸ್ಟೋರಿ ವಿಜಯಲಕ್ಷ್ಮಿ ಇದ್ರಲ್ಲ, ಅವ್ರದ್ದು ವಿಡಿಯೋ ಇವತ್ತು ನಾನು ನೋಡಿದೆ ಬೆಳಗ್ಗೆ. ಸೊ ಅದು ಯಾವುದೇ ಪ್ಲಾಸ್ಟಿಕ್ ವಸ್ತು ಅಲ್ವಂತೆ, ಅದೇನೋ ಪೋಷಕಾಂಶಕ್ಕೋಸ್ಕರ ಸರ್ಕಾರದವರೇ ಅಕ್ಕಿ ಆಹಾರ ಧಾನ್ಯದಲ್ಲಿ ಅದನ್ನು ಮಿಶ್ರಣ ಮಾಡಿದಾರಂತೆ ಅಂತ ಅವ್ರು ಹೇಳಿದ್ರು. ಅದೆಷ್ಟು ನಿಜನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಒಟ್ಟಾರೆ ಕವರ್ ಸ್ಟೋರಿ ವಿಜಯಲಕ್ಷ್ಮಿ ಅವರು ಹೇಳಿದ್ರು, ಇನ್ಸ್ಟಾಗ್ರಾಮಲ್ಲಿ ನೋಡ್ದಂಗಿತ್ತು. ಸೊ ಅಕ್ಕಿ ಎಲ್ಲ ಆರಿಸ್ಬಿಟ್ಟು ಈಗ ನಾನು ದೋಸೆಗೆ ಹಾಕ್ಬಿಟ್ಟು ಇನ್ನು ಸಾಂಬಾರು ಮಾಡಬೇಕು. ಬಸ್ಸಾಂಬಾರು ಮಾಡೋದು ಆಲ್ರೆಡಿ ನಾನು ಮೊನ್ನೆ ತಾನೇ ಸಬ್ಸಿಗೆ ಸೊಪ್ಪು ಮತ್ತು ಹೆಸರು ಕಾಳು ಬೇಳೆ ಎಲ್ಲ ಹಾಕಿ ಮಾಡಿದ್ನಲ್ವ. ಸೊ ಹಾಗಾಗಿ ಅದೇ ಮೆಥಡಲ್ಲಿ ಸೊಪ್ಪು ಸಾಂಬಾರು ಮಾಡುವಂಥದ್ದು. ಹಾಗಾಗಿ ಅದರದ್ದು ಡೀಟೇಲ್ ರೆಸಿಪಿ ಅಂತೂ ನಾನು ಖಂಡಿತ ತೋರಿಸಲ್ಲ ಇವತ್ತಿನ ವಿಡಿಯೋದಲ್ಲಿ.
ನೀವು ಅದು ನೋಡಬೇಕಂತಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಬಸ್ಸಾರು ರೆಸಿಪಿ ಮಾಡಿದಂಥ ವ್ಲಾಗ್ ಹಾಕಿರ್ತೀನಿ. ನೀವು ಅದನ್ನೇ ನೋಡಿಕೊಂಡು ಇದೇ ಯಾವ ಸೊಪ್ಪು ಬೇಕು ಆ ಸೊಪ್ಪನ್ನ ಹಾಕ್ಕೊಬಿಟ್ಟು ಬಸ್ಸಾರು ಮಾಡ್ಕೋಬೋದು. ಅಕ್ಕಿ ಎಲ್ಲ ಆರಿಸಿದ ನಂತರ ಈಗ ನಾನು ದೋಸೆಗೆ ಹಾಕ್ತಾಯಿದ್ದೀನಿ. ಸುಮಾರು 1.5 ಲೋಟದಷ್ಟು ಅಕ್ಕಿ ಹಾಕ್ತೀನಿ. ದೊಡ್ಡದು ಲೋಟ ಬರುತ್ತಲ್ವಾ ನೀರು ಕುಡಿಯೋ ಗ್ಲಾಸು, ಅದರಲ್ಲಿ 1.5 ಲೋಟ. ಪಾವು ಆದರೆ ಅದೊಂದು 2 ಪಾವು ಲೆಕ್ಕಕ್ಕೆ ಅಂತಲೇ ಅಂದ್ಕೋಬೋದು. ಹಾಗೆಯೇ ಸ್ವಲ್ಪ ಉದ್ದಿನ ಕಾಳನ್ನ ಹಾಕಿದ್ದೀನಿ. ಉದ್ದಿನ ಕಾಳು ಹಾಕಿದ್ದೀನಿ. ನಾನು ಅಂದಾಜಲ್ಲಿ ಹಾಕ್ತೀನಿ ಫ್ರೆಂಡ್ಸ್, ನನಗೆ ಗೊತ್ತಾಗುತ್ತೆ, ನನಗೆ ಹಾಕಿ ರೂಢಿಯಾಗಿದೆ, ಅಂದಾಜಲ್ಲಿ ಹಾಕ್ತೀನಿ. ಅಂದರೆ ಅಕ್ಕಿ ನಾವು ಅರ್ಧ kg ತಗೊಂಡ್ವಿ ಅಂದರೆ ಒಂದು 150 ಗ್ರಾಮಷ್ಟು ನಾವು ಉದ್ದಿನ ಕಾಳು ಹಾಕಬೇಕಾಗುತ್ತೆ. ಹಾಗೆಯೇ ಒಂದು 25 ಗ್ರಾಮಷ್ಟು ಕಡಲೆಬೇಳೆ, ಹಾಗೆಯೇ ಸ್ವಲ್ಪ ಮೆಂತ್ಯ, ಒಂದು ಸ್ಪೂನಷ್ಟು ಮೆಂತ್ಯ ಅಷ್ಟೇ. ಅಷ್ಟು ಹಾಕ್ಬಿಟ್ಟು ನೀಟಾಗಿ ತೊಳೆದು ನೀರನ್ನು ಹಾಕ್ಬಿಟ್ಟು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಇನ್ನು ಸಂಜೆ ಇದನ್ನು ರುಬ್ಕೋಬೇಕು. ಹಾಗೆ ಇವಾಗ ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ಸೊ ಕಸ ಎಲ್ಲ ಒಂದು ಸತಿ ಗುಡಿಸ್ಕೊಂಡು ನೆಲ ಒರೆಸ್ಕೊತಾ ಇದ್ದೀನಿ. ಹಾಗೆ ಮೇಲೆ ಬಾಗಿಲು ಮೇಲೆ ಬಟ್ಟೆಗಳು ಹಾಕಿದ್ದೀನಿ. ದಯವಿಟ್ಟು ಯಾರು ಏನೋ ಅಂದ್ಕೊಬೇಡಿ, ಯಾಕಂತಂದರೆ ಬಟ್ಟೆ ಒಣಗಾಕೋದಕ್ಕೆ ಜಾಗ ಇಲ್ಲ. ಮಳೆ ಬರ್ತಾನೇ ಇದೆ ಕಂಟಿನ್ಯೂಯಸ್ಲಿ. ಬೆಂಗಳೂರಲ್ಲಿ ಮಳೆ ಅಂತೂ ನಿಲ್ತಾ ಇಲ್ಲ. ಸೊ 5 ನಿಮಿಷ ನಿಂತರೆ ಒಂದು 5 ನಿಮಿಷ ಬಿಟ್ಟ ತಕ್ಷಣ ಮಳೆ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಮೆತ್ತಗಿದೆ ಬಟ್ಟೆ. ಹಾಗೆ ಬಾಗಿಲು ಮೇಲೆ ಹಾಕಿದ್ದೀನಿ ಅಷ್ಟೇ. ಹಾಗೆ ಇವತ್ತೇನು ನಾನು ನೆಲ ಒರೆಸ್ಬೇಕಂತೇನಿರಲಿಲ್ಲ. ಬಟ್ ನೆನ್ನೆ ಸೊಪ್ಪೆಲ್ಲ ತೊಗೊಂಬಂದಿದ್ದು, ಸೊಪ್ಪು ಸೋಸಿದ ಅಲ್ಲೆಲ್ಲ ಸ್ವಲ್ಪ ಕರೆ ಆಗಿತ್ತು. ಹಂಗಾಗಿ ಇವತ್ತು ನಾನು ನೆಲ ಒರೆಸ್ತಿದ್ದೀನಿ. ನಾನು ಯೂಶ್ವಲಿ ಮಂಗಳವಾರ ಮತ್ತು ಭಾನುವಾರದ ದಿನ ನೆಲ ಒರೆಸೋದು ಸ್ವಲ್ಪ ಕಡಿಮೆನೇ. ಏನಾದರೂ ಪೂಜೆ ಗೀಜೆ ಇದ್ದಾಗ ಮಾತ್ರ ಅಷ್ಟೇ ನಾನು ಮಂಗಳವಾರ ಒರೆಸ್ತೀನಿ. ಹಾಗೆಯೇ ಭಾನುವಾರದ ದಿನ ಸ್ವಲ್ಪ ಲೇಸಿನೆಸ್ಸು, ಭಾನುವಾರ ಯಾರು ಒರೆಸ್ತಾರೆ ಅಂತ ಹೇಳ್ಬಿಟ್ಟು ಭಾನುವಾರ ಒಂದಿನ ಬಿಡ್ತೀನಿ. ಗುರುವಾರ ನಾನು ಒರೆಸ್ತೀನಿ. ಆದರೆ ಇತ್ತೀಚೆಗೆ ಕೆಲವೊಂದಿಷ್ಟು ವೀಡಿಯೋಗಳನ್ನ ನಾನು ನೋಡಿದಾಗ ಕೆಲವರೆಲ್ಲ ಗುರುವಾರ ನೆಲ ಒರೆಸ್ಬಾರ್ದು ಅಂತ ಹೇಳ್ತಾರೆ. ಅದು ನಿಜಾನ ಸುಳ್ಳೋ ಗೊತ್ತಿಲ್ಲ. ಬಟ್ ದೀಪ ಹಚ್ತಾ ಇದ್ದೀವಿ, ದೇವ್ರ ಪೂಜೆ ಸಾಮಾನು ಏನಾದ್ರು ತೊಳ್ಕೊತೀವಿ ಅಂತಂದಾಗ ನೆಲ ಎಲ್ಲ ಒರೆಸ್ದೆ ಹೇಗೆ ಮಾಡೋದು ಅಂತ ಅನಿಸ್ಬಿಡುತ್ತೆ ನನಗೆ. ಹಾಗಾಗಿ ನಾನು ಗುರುವಾರನೂ ದೇವ್ರಿಚ್ಛೆ ಅಂತ ಹೇಳ್ಬಿಟ್ಟು ಗುರುವಾರನೂ ಕೂಡ ಒರೆಸ್ತೀನಿ. ಸೊ ನೆಲ ಎಲ್ಲ ಒರೆಸಿದ್ದಾಯಿತು. ಒರೆಸಾದ ನಂತರ ಮನೆಯೆಲ್ಲ ಕಂಪ್ಲೀಟಾಗಿ ಈಗ ಕ್ಲೀನ್ ಆಯಿತು. ಇನ್ನು ನಾನು ಸ್ನಾನ ಎಲ್ಲ ಮಾಡ್ಕೊಬೇಕಷ್ಟೇ. ಸ್ನಾನ ಮಾಡ್ಕೊಂಡು ಇನ್ನು ಉಳಿದಂಥ ಕೆಲಸಗಳನ್ನ ನೋಡ್ಕೊಳ್ಳೋದು. ಮಧ್ಯಾಹ್ನ ಅಡುಗೆ ಕೆಲಸ ಎಲ್ಲ ಇದೆ, ಅದನ್ನೆಲ್ಲ ಮಾಡ್ಕೊಳ್ಳೋದು. ಸೊ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಕೆಲಸ ಎಲ್ಲ ಮುಗಿದ್ಮೇಲೆ ಏನು ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಬಂದಿತ್ತು. ನಾನು ಅದಕ್ಕೆ ಆನ್ಸರ್ ಕೊಡ್ತಾಯಿದ್ದೀನಿ. ಸೊ ನಂಗೆ ಟೈಮೇ ಇರೋದಿಲ್ಲ. ನಾನು ಮಗಳನ್ನ ಸ್ಕೂಲಿಗೆ ಕಳಿಸಿ ಮತ್ತು ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗಾದ್ಮೇಲೆ ನೋಡಿ ಈ ರೀತಿ ಬೇರೆ ಬೇರೆ ಏನೆಲ್ಲ ಕೆಲಸ ಇರುತ್ತೆ, ಪ್ರಿಪ್ರೇಷನ್ ಏನಿರುತ್ತೆ ಅದನ್ನೆಲ್ಲ ಮಾಡ್ಕೋತೀನಿ. ಅದಾದಮೇಲೆ ನಂದು ವೀಡಿಯೋ ಎಡಿಟಿಂಗು ಮತ್ತು ಅಪ್ಲೋಡು ಆ ಕೆಲಸ ಇರುತ್ತೆ. ಎಕ್ಸ್ಟ್ರಾ ನಾನೇನಾದರೂ ಮಾಡ್ಕೋತೀನಿ ಅಂದರೆ ನನಗೆ ಟೈಮ್ ಸಿಗೋದಿಲ್ಲ. ನಂಗೆ ಟೈಮೇ ಸಾಕಾಗೋದಿಲ್ಲ ಅನಿಸುತ್ತೆ. ಸೊ ಕೆಲಸಗಳು ನನಗೆ ಇದ್ದೇ ಇರುತ್ತೆ. ಏನಾದರೂ ಒಂದಲ್ಲ ಒಂದು ಕೆಲಸಗಳಿರುತ್ತೆ. ಅದರಲ್ಲಿ ಏನಾದರೂ ಸ್ವಲ್ಪ ಆಯಾಸ ಆಯಿತು, ಆಗ್ತಾ ಇಲ್ಲ ಅಂದಾಗ ಸ್ವಲ್ಪ ರೆಸ್ಟ್ ಕೂಡ ಮಾಡ್ತೀನಿ. ಆದರೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಹೊತ್ತು 1 ಅವರ್ ಮಲ್ಕೋತೀನಿ. ಯಾಕಂದರೆ ನಾನು ರಾತ್ರಿ ಮಲಗೋದು ತುಂಬಾ ಲೇಟ್ ಆಗುತ್ತೆ. ಬೆಳಗ್ಗೆ ಬೇರೆ ಬೇಗ ಎದ್ದೇಳ್ತೀನಲ್ವ. ಹಾಗಾಗಿ 1 ಅವರ್, ಒಂದು 3:30 ತನೂ ಸ್ಕೂಲಿಂದ ಬಂದಾದಮೇಲೆ ಊಟ ಎಲ್ಲ ತಿಂದಾದಮೇಲೆ ಒಂಥರ ಸುಸ್ತಾದಂಗೆ ಆಗುತ್ತೆ. ಆವಾಗ ಸ್ವಲ್ಪ ಹೊತ್ತು ಮಲ್ಕೊಂಡು ಸುಧಾರಿಸ್ಕೋತೀನಿ. ರೆಗ್ಯುಲರಾಗಿ ನಿದ್ದೆ ಮಾಡಲ್ಲ ನಾನು. ಯಾವಾಗಲಾದರೂ ನನಗೆ ಸುಸ್ತಾಗಿ ಆಗ್ತಾಯಿಲ್ಲ ಅಂದಾಗ ನಿದ್ದೆ ಬಂದುಬಿಡುತ್ತೆ. ಫ್ರೆಂಡ್ಸ್, ಮನೆಯೆಲ್ಲ ನೀಟಾಗಿ ಕ್ಲೀನ್ ಆಯಿತು. ಇವಾಗ ಸ್ನಾನ ಕೂಡ ಮುಗಿಸ್ಕೊಂಡು ಬಂದಿದ್ದೀನಿ. ಸ್ನಾನ ಮುಗಿಸ್ಕೊಂಡು ಬಂದು ರೆಡಿ ಆಗ್ತಾಯಿದ್ದೀನಿ. ಫೇಸ್ಗೆ ಏನು ಹಚ್ಕೊತೀರಾ ಅಂತ ಕೇಳ್ತಿರಲ್ವ, ನಾನು ಫೇರ್ ಆ್ಯಂಡ್ ಲವ್ಲಿ ಹಚ್ಕೊತೀನಿ ಫ್ರೆಂಡ್ಸ್. ಹಾಗೆಯೇ ಸಂತೂರ್ ಸೋಪು, ಅದು ಬಿಟ್ಟರೆ ಇನ್ನೇನು ಹಚ್ಚೋದಿಲ್ಲ. ಯಾವಾಗಲಾದರೂ ಫಂಕ್ಷನ್ನು ಆ ಥರ ಎಲ್ಲಾದರೂ ಹೋಗ್ತಾ ಇದ್ದೀನಿ ಅಂದಾಗ ಮಾಮೂಲಿಯಾಗಿ ಒಂದು ಫೇಸ್ ಪ್ಯಾಕು, ಕಡಲೆ ಹಿಟ್ಟು ಮತ್ತು ಅರಿಶಿನ ಪೌಡ್ರು, ಹಾಗೆಯೇ ಸ್ವಲ್ಪ ಮೊಸರು, ಅದ್ರ ಜೊತೆಗೆ ಒಂಚೂರು ವಿಟಮಿನ್ ಇ ಟ್ಯಾಬ್ಲೆಟ್ ಬರುತ್ತಲ್ವ, ಅದೊಂದು ಡ್ರಾಪ್ ಹಾಕ್ಕೊಂಬಿಟ್ಟು ಅಪ್ಲೈ ಮಾಡ್ಕೊತೀನಿ. ನೀಟಾಗಿ ಅದು ನನಗೆ ಸೆಟ್ ಆಗಿದೆ. ಹಂಗಾಗಿ ನಾನು ಅದನ್ನು ಯಾವಾಗಲಾದರೂ ತುಂಬ ಅಪರೂಪ 6 ತಿಂಗಳಿಗೆ ಒಂದು ಸತಿನೋ ವರ್ಷಕ್ಕೆ ಒಂದು ಸತಿನೋ ಹಚ್ಕೊಳ್ಳೋದಷ್ಟೇ. ಅದನ್ನು ನಾನೇನು ಯಾವಾಗಲೂ ಹಚ್ಕೊಳ್ಳಲ್ಲ. ಇಷ್ಟೇ ನನ್ನ ಫೇಸ್ಗೆ ಅಪ್ಲೈ ಮಾಡೋದು. ಸೊ ಅದು ಇದು ಹಚ್ಕೊಂಡ್ರೇ ಮುಖ ಹಾಳಾಗುತ್ತೆ. ಏನು ಹಚ್ಕೊಳ್ಳಿಲ್ಲ ಅಂದ್ರೇ ಮುಖ ಚೆನ್ನಾಗಿರುತ್ತೆ. ಫೇರ್ ಆ್ಯಂಡ್ ಲವ್ಲಿನೂ ಕೂಡ ನಾನು ರೆಗ್ಯುಲರಾಗಿ ಹಚ್ಚೋದಿಲ್ಲ. ಒಮ್ಮೊಮ್ಮೆ ಯಾವಾಗಲಾದರೂ ಒಂದೊಂದು ಸತಿ ಮಾತ್ರ ಹಚ್ಚುತ್ತೀನಿ ಅಷ್ಟೇ.
ಚಿಕ್ಕ ಪೌಚ್ ಬರುತ್ತಲ್ವ ಫ್ರೆಂಡ್ಸ್ ಫೇರ್ ಆ್ಯಂಡ್ ಲವ್ಲಿ, ಅದನ್ನೇ ನನಗೆ 3 ತಿಂಗಳು 2.5 3 ತಿಂಗಳು ತನಕ ಬರುತ್ತೆ. ಅಂದರೆ ನಾನು ರೆಗ್ಯುಲರಾಗಿ ಹಚ್ಚಲ್ಲ. ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ಮಾತ್ರ ಸ್ವಲ್ಪ ಅಪ್ಲೈ ಮಾಡ್ಕೋತೀನಿ, ಇಲ್ಲಾಂದ್ರೆ ಅದನ್ನು ಮಾಡಲ್ಲ. ಜಸ್ಟ್ ಫೇಸ್ ವಾಶ್ ಮಾಡೋದು, ಹಾಗೆ ಒಂದು ಬೊಟ್ಟು ಇಟ್ಕೊಳ್ಳೋದು ಅಷ್ಟೇ ನಾನು ಮಾಡೋದು. ಇನ್ನು ಎಕ್ಸ್ಟ್ರಾ ಏನೇ ಒಂದು ಫೌಂಡೇಶನ್ ಕ್ರೀಮ್ ಆಗಿರ್ಬೋದು, ಮತ್ತು ಕಾಂಪ್ಯಾಕ್ಟ್ ಪೌಡ್ರು ಅದು ಯಾವುದು ಕೂಡ ಅಪ್ಲೈ ಮಾಡಲ್ಲ. ಸೊ ಮದುವೆ ಫಂಕ್ಷನ್ ಇದ್ದಾಗ ಕಾಂಪ್ಯಾಕ್ಟ್ ಪೌಡ್ರು ಈ ಥರ ಏನಾದರೂ ನಾನು ಅಪ್ಲೈ ಮಾಡ್ತೀನಿ ಅಷ್ಟೇ. ರೆಡಿ ಆದಮೇಲೆ ಈಗ ಒಂದು ಲೋಟ ಕಾಫಿ ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಹಾಗೆಯೇ ನೀವು ಕೇಳಿದ್ರಿ, ನೀವು ಯಾವುದರ ಸಿಸ್ಟಮಲ್ಲಿ ಯಾವುದರಲ್ಲಿ ನೀವು ಎಡಿಟ್ ಮಾಡ್ತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅನ್ನಲ್ವಾ, ಅದಕ್ಕೆ. ಸೊ ನಾನಿವಾಗ ಫಿಲ್ಮೋರನ ಹಾಕ್ಕೊಂಡಿದ್ದೀನಿ, ಅಂದರೆ ಫಿಲ್ಮೋರನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಸಿಸ್ಟಮ್ ತಗೊಂಡಾಗ್ಲೇ ಅಲ್ಲೇ ಎಡಿಟಿಂಗಿಗೆ ಅಂತ ಹೇಳ್ಬಿಟ್ಟಿನೇ ಈ ಫೋಟೋ ಲ್ಯಾಬು ಆಮೇಲೆ ಇನ್ನೊಂದು ಆ್ಯಪನ್ನು ಹಾಕ್ಸ್ಕೊಂಬಂದೆ, ಸಾಫ್ಟ್ವೇರ್ ಹಾಕ್ಸ್ಕೊಬಂದೆ. ಬಟ್ ಅದರಲ್ಲಿ ನಂಗೆ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಎಡಿಟ್ ಮಾಡೋದಕ್ಕೆ. ಹಾಗಾಗಿ ಫಿಲ್ಮೋರನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಫಿಲ್ಮೋರದಲ್ಲಂತೂ ತುಂಬಾ ಆಪ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ. ಸೊ ನನಗೆ ಮ್ಯೂಸಿಕ್ ಆಗಿರ್ಬೋದು, ಆದರೆ ಇಲ್ಲಿದೆಯೇ ನೋಡಿ ಎಫೆಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಟೈಟಲ್ಗಳನ್ನೆಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಬೋದು. ಹಂಗಾಗಿ ತುಂಬ ಈಸಿಯಾಗಿ ಗೊತ್ತಾಯಿತು ನನಗೆ. 1-2 ಸತಿ ನಾನು ನೋಡ್ಕೊಂಡ ತಕ್ಷಣ ನನಗೆ ಬಂದುಬಿಡ್ತು. ತುಂಬ ಇಷ್ಟ ಆಗ್ತದೆ ನನಗೆ ಎಡಿಟ್ ಮಾಡೋದಕ್ಕೆ. ಏನಂತಂದರೆ ಇದರಲ್ಲಿ ಪರ್ಚೇಸ್ ಮಾಡಬೇಕು. ಸೊ ನಾವು ಈ ಸಾಫ್ಟ್ವೇರ್ ಬಳಸ್ತೀವಿ ಅಂತಂದರೆ ಅಲ್ಲಿಂದ ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಕೈನ್ ಮಾಸ್ಟ್ರೆಲ್ಲ ನಾನು ಫೋನಲ್ಲಿ ಫ್ರೀಯಾಗೇ ಮಾಡ್ಕೋತೀನಿ. ಬಟ್ ಇದನ್ನು ನಾವು ಪರ್ಚೇಸ್ ಮಾಡ್ಕೋಬೇಕು, ಇಲ್ಲಾಂದರೆ ವಾಟರ್ ಮಾರ್ಕ್ ಬರುತ್ತೆ. ವಾಟರ್ ಮಾರ್ಕ್ ಅಂತೂ ತುಂಬ ದೊಡ್ಡದಾಗಿ ಬರುತ್ತೆ. ಸೊ ಹಂಗಾಗಿ ಅದೊಂದು ಬೇಜಾರಾಯ್ತು ಅಷ್ಟೇ. ಏನಾದ್ರು ಪರ್ಚೇಸ್ ಮಾಡಿ ನಾವು ಮಾಡ್ಕೋತೀವಿ. ಏನಂದರೆ ಎಫೆಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ವಿಡಿಯೋ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ನನಗೆ ಸಿಸ್ಟಮಲ್ಲಿ ಮಾಡಬೇಕು ಅಂತಲೇ ಆಸೆ. ಸೊ ಇವಾಗ ನನ್ನದು ಸಿಂಪಲಾಗಿ ಹಾಗೆಯೇ ಒಂದು ನನ್ನ ಚಾನಲ್ದು ಟೈಟಲ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ ನೋಡಿ. ಎಫೆಕ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ಎಲ್ಲ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಫ್ರೆಂಡ್ಸ್ ಏನಂದರೆ ಡಬಲ್ ಕೆಲಸ. ನಾವು ಫೋನಲ್ಲಿ ವೀಡಿಯೋಸ್ ಮಾಡಿ ಮತ್ತು ಅದನ್ನ ಪೆನ್ ಡ್ರೈವ್ಗೆ ಹಾಕ್ಕೊಂಡು ಮೆಮೊರಿ ಕಾರ್ಡ್ನ ಆಮೇಲೆ ಮತ್ತೆ ಸಿಸ್ಟಮ್ಗೆ ಹಾಕ್ಕೊಂಡು ಎಡಿಟ್ ಮಾಡಿ, ಸೊ ಅದೆಲ್ಲ ಡಬಲ್ ಕೆಲಸ. ಸೊ ಹಾಗಾಗಿ ನಾನು ಅಷ್ಟೊಂದು ಈಗ ಸದ್ಯಕ್ಕೆ ಎಡಿಟಿಂಗ್ ಅಂತ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ. ಇನ್ನು ತುಂಬ ಚೆನ್ನಾಗಿ ನಾನು ಫ್ರೀಯಾಗಿ ಟೈಮ್ ತಗೊಂಡು ವೀಡಿಯೋಗಳನ್ನ ಚೆನ್ನಾಗಿ ಎಡಿಟ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸಿಸ್ಟಮಲ್ಲಿ ಮಾಡಿದರೆ. ಹಾಗಾಗಿ ಓಕೆ, ಇದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ, ಇನ್ನೂ ನಾನು ಸಾಂಬಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಎದ್ಬಿಟ್ಟು ನಾನು ಆಫ್ ಮಾಡಿದೆ. ನಿಮ್ಗೆ ತೋರಿಸೋಣ, ನೀವು ಕೇಳಿದ್ರಲ್ವ ಯಾವುದರಲ್ಲಿ ಎಡಿಟ್ ಮಾಡೋದನ್ನು ಕಲಿತಾ ಇದ್ದೀರಾ, ಯಾವುದು ಸಾಫ್ಟ್ವೇರ್ ಹಾಕ್ಕೊಂಡಿದ್ದೀರಾ ಅಂತ ಕೇಳಿದ್ರಲ್ವ, ಹಂಗಾಗಿ ನಾನು ಅದನ್ನು ಮಾತ್ರ ತೋರಿಸಿದೆ ಅಷ್ಟೇ. ಸೊ ಹಾಗೇನೇ ಈಗ ನಾನು ಸಾಂಬಾರು ಕೂಡ ರೆಡಿ ಮಾಡ್ಕೊತೀನಿ. ಸೊಪ್ಪು ಸೋಸ್ಕೊಂಡು ಈಗ ಅವರೆಕಾಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಇನ್ನೇನು ಎಕ್ಸ್ಟ್ರಾ ಕೆಲಸ ಏನಿಲ್ಲ. ಜಸ್ಟ್ ಮಸಾಲ ಮಾತ್ರ ಪ್ರಿಪೇರ್ ಮಾಡ್ಕೊಳ್ಳೋದಷ್ಟೇ. ತನು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಆ ಕೆಲಸನೂ ಕೂಡ ಕಂಪ್ಲೀಟ್ ಮಾಡಬೇಕೀಗ ನಾನು. ಫ್ರೆಂಡ್ಸ್ ಹಾಗೆಯೇ ಈಗ ಸಾಂಬಾರು ರೆಡಿ ಮಾಡಿದ್ದೀನಿ, ನೋಡ್ಬೋದು. ಬಸ್ಸಾಂಬಾರು ಅಂತ ಸಖತ್ತಾಗಿತ್ತು. ಸೊಪ್ಪು ಅವರೆಕಾಳು ಕಾಂಬಿನೇಷನ್ ಅಂತೂ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು.
ಸೊ ಬಸ್ಸಾರು ಸೇಮ್ ಮೆಥಡು, ನಾನು ಆಗಲೇ ಹೇಳ್ದಂಗೆ ಎಂಡ್ ಸ್ಕ್ರೀನ್ ಚೆಕ್ ಮಾಡಿ, ಅಲ್ಲಿ ನಾನು ಆ ವಿಡಿಯೋ ಹಾಕಿರ್ತೀನಿ. ಹಾಗೆ ನೋಡಿ ಸೊಪ್ಪು ಪಲ್ಯ ಅಂತೂ ಮಸ್ತಾಗಾಗಿದೆ. ಅವರೆಕಾಳು ಸೊಪ್ಪು ಒಳ್ಳೆ ಕಾಂಬಿನೇಷನ್ನು. ಸೊ ಕಾಯಿ ತುರಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ದೀನಿ ಇವತ್ತು ನಾನು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಫ್ರೆಂಡ್ಸ್, ರೈಸು ಮತ್ತು ಸಾಂಬಾರು ಪಲ್ಯ ಎಲ್ಲ ರೆಡಿ ಆಯಿತು. ಊಟ ಮಾಡಬೇಕಷ್ಟೆ. ನನ್ನ ಹಸ್ಬೆಂಡ್ ಬಂದು ಊಟ ಮಾಡಿಕೊಂಡು ಹೋಗಿ ತನುನ ಕರ್ಕೊಂಬಂದಿದ್ದು. ಅವ್ರಿಗೆ ಹಶ್ವಾಗಿತ್ತು ಅಂತ ಬಂದಿದ್ದರು. ಹಂಗಾಗಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಆಮೇಲೆ ಹೋಗಿ ತನುನ ಕರ್ಕೊಂಬಂದರು. ಹಾಗೆ ಫ್ರೆಂಡ್ಸ್, ಬರ್ತಾ ಒಂದು 3 ಸೂಪ್ ಪ್ಯಾಕ್ ತೊಗೊಂಬಂದಿರು. ಇದನ್ನೇನು ತೊಗೊಬಂದೆ ಅಂತ ನಾನು ಕೇಳ್ತಾ ಇದ್ದೆ. ಸೊ ತನು ಬೇಕು ಅಂತ ಕೇಳಿ ತೊಗೊಂಬಂದಂತೆ. ಸೊ ನೋಡಿ, ಆರ್ಟ್ ಆ್ಯಂಡ್ ಸೋರ್ ವೆಜ್ ಸೂಪು ಮತ್ತು ಮಿಕ್ಸ್ಡ್ ವೆಜಿಟೇಬಲ್ ಸೂಪು ಮತ್ತು ಟೊಮೆಟೊ ಚಟ್ಪಟ್ ಸೂಪ್ ಅಂತೇಳಿ. ಸೊ ಇದು 3 ಪ್ಯಾಕ್ ತೊಗೊಂಬಂದಿದ್ರು. ಅದರಲ್ಲಿ ಇವಾಗ ಮಳೆ ಬೇರೆ ಬರ್ತಾ ಇದೆಯಲ್ವ, ಸೂಪ್ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ತನು ತೊಗೊಬಂದಿರೋದು. ಹಾಯ್ ಫ್ರೆಂಡ್ಸ್, ಹಾಗೆಯೇ ಈಗ ಊಟ ಮಾಡ್ತಾ ಇದ್ದೀನಿ. ತನೂ ಊಟ ಮಾಡ್ತಾ ಇದ್ದಾಳೆ, ಈಗ ನಾನು ಊಟ ಮಾಡ್ತಾ ಇದ್ದೀನಿ. ಸೊಪ್ಪು ಸಾಂಬಾರು ಪಲ್ಯ ಮತ್ತು ಅನ್ನ. ಸಂಜೆ ಮುದ್ದೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಜಸ್ಟ್ ಈಗ ಅನ್ನ ಮಾತ್ರ ಮಾಡಿದ್ದಷ್ಟೇ. ಹಾಗೆಯೇ ನೋಡಿ, ಮಳೆ ಅಂತೂ ಮುತ್ತು ಸುರಿದ ಥರ ಬರ್ತಾಯಿದೆ ನೋಡಿ. ಮಳೆ ಬಿಡುವೇ ಇಲ್ಲ ಫ್ರೆಂಡ್ಸ್, ಆ ರೀತಿ ಮಳೆ ಬರ್ತಾಯಿದೆ. ಸ್ವಲ್ಪ ಹೊತ್ತು ಕೂಡ ಬಿಸಿಲು ಬಂದಿಲ್ಲ ಇವತ್ತು. ಇಡೀ ದಿನ ಎಲ್ಲ ಮಳೆನೇ. ಹಾಗೆ ಸಂಜೆ ತನು ಸೂಪ್ ಮಾಡ್ಕೊಬಂದಿದ್ದಾಳೆ ನೋಡಿ. ಇದು 1 ಲೋಟ ನೀರಿಗೆ ಈ ಪೌಡ್ರನ್ನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಅಷ್ಟೇ. 1 ಲೋಟ ಬಿಸಿ ನೀರಿಗೆ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋದು. ಅಲ್ಲಿ ಯಾವ ರೀತಿ ಮಾಡೋದು ಅಂತ ಇರುತ್ತೆ ಅದರಲ್ಲೇ. ಸೊ ಅದೇ ಥರ ಮಾಡೋವಂಥದ್ದು. ತನುನೇ ಮಾಡಿರೋದು. ನನಗೊಂದು ಬೌಲು, ತನಗೊಂದು ಬೌಲು, 2 ಬೌಲ್ ಮಾಡಿದ್ದಾಳೆ ಒಂದು ಪ್ಯಾಕಲ್ಲಿ. ಒಂಥರ ಚೆನ್ನಾಗಿತ್ತು. ಇವಾಗ ನಾನು ಕೂಡ ಕುಡಿತಾ ಇದ್ದೀನಿ. ಅದರಲ್ಲಿ ಚಳಿಗೆ ಏನಾದರೂ ಈ ರೀತಿ ಬಿಸಿ ಬಿಸಿ ಖಾರವಾಗಿ ಕುಡಿದ್ರೆ ಚೆನ್ನಾಗಿರುತ್ತಲ್ವ. ಹಾಗಾಗಿ ಈಗ ನಾನು ಕೂಡ ಕುಡಿತಾ ಇದ್ದೀನಿ. ಫ್ರೆಂಡ್ಸ್, ಹಿಡ್ದಿರೋ ಮಳೆ ಬಿಡ್ತಾ ಇಲ್ಲ, ಬರ್ತಾನೇ ಇದೆ ಮಳೆ. ಈಗ ನಾನು ದೋಸೆಗೆ ನೆನೆಸಿದ್ದೆ ಅಲ್ವಾ, ರುಬ್ಬೋದನ್ನೇ ಮರ್ತ್ಕೊಂಡು ಸುಮ್ಮನೆ ಟಿ ವಿ ನೋಡ್ತಾ ಕೂತ್ಬಿಟ್ಟಿದ್ದೀನಿ ಸೀರಿಯಲ್ನ. ಗಂಟೆ ಈಗ 7 ಆಗಿದೆ. ಈಗ ನಾನು ಅಕ್ಕಿ ರುಬ್ತಾ ಇದ್ದೀನಿ. ದೋಸೆ ಹಿಟ್ಟೆಲ್ಲ ಈಗ ರುಬ್ಬಿದ್ದಾಯಿತು. 2 ಬಟ್ಲಲ್ಲಿ ನಾನು ದೋಸೆ ಹಿಟ್ಟನ್ನು ಹಾಕ್ಕೊಂಡು, ಒಂದು ಬಟ್ಲನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಒಂದನ್ನು ಬೆಳಗ್ಗೆ ಯೂಸ್ ಮಾಡ್ಕೊತೀನಿ, ಇನ್ನೊಂದನ್ನು ಅದರ ನೆಕ್ಸ್ಟ್ ಡೇ ಅಥವಾ ಅದ್ರ ನೆಕ್ಸ್ಟ್ ಡೇಗೆ ಯೂಸ್ ಮಾಡ್ಕೊತೀನಿ. ದೋಸೆಗೆ ಅಥವಾ ಪಡ್ಡುಗೆ ಏನಕ್ಕಾದ್ರೂ ನಾವು ಮಾಡ್ಕೋಬೋದು. ಮಕ್ಕಳಿರೋ ಮನೇಲಿ ಸ್ವಲ್ಪ ದೋಸೆ ಹಿಟ್ಟು ಮಾಡಿ ಇಟ್ಕೊಂಡ್ರೆ ಅವ್ರು ಕೇಳಿದಾಗ ಒಂದು ಮೊಟ್ಟೆ ದೋಸೆನೋ, ಈರುಳ್ಳಿ ದೋಸೆನೋ, ಪಡ್ಡುನೋ ಏನು ಬೇಕೋ ಅದನ್ನು ಮಕ್ಳು ಕೇಳ್ತಾವೆ, ಅದನ್ನು ಮಾಡಿಕೊಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ತುಂಬ ಲೆಂತಿಯಾಗಿ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.